ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಶತಮಾನ ದಾಟಿದ ಇನ್ನೂ ಗಟ್ಟಿಮುಟ್ಟಾಗಿರುವ ಶಾಲಾ ಕಟ್ಟಡದಲ್ಲಿ ಈಗಲೂ ತರಗತಿಗಳು ನಡೀತಾ ಇರೋದರ ಬಗ್ಗೆ ಹಿಂದಿನ ವಿಡಿಯೋವೊಂದರಲ್ಲಿ ನಮ್ಮ ಚಾನಲ್ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದೆ. ಫ್ರೆಂಡ್ಸ್, ನಾವೀಗ ವಿಡಿಯೋ ಮಾಡ್ತಾ ಇರೋದು ಶತಮಾನ ದಾಟಿದ ಅಂದರೆ 116 ವರ್ಷದ ಹಿಂದಿನ ಮಣ್ಣಿನ ಗೋಡೆಯಿಂದ ನಿರ್ಮಿಸಿರುವ ಶಾಲಾ ಕಟ್ಟಡದಲ್ಲಿ ಈಗಲೂ ತರಗತಿಯನ್ನು ನಡೆಸ್ತಾ ಇರೋದರ ಬಗ್ಗೆ. ಫ್ರೆಂಡ್ಸ್, ಉತ್ತರ ಕೊಡಗಿನ ಶನಿವಾರ ಸಂತೆ ಪಟ್ಟಣದಲ್ಲಿರುವ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯು ಶತಮಾನ ದಾಟಿದ ಶಾಲೆಯಾಗಿದ್ದು, ಈ ಶಾಲೆಯನ್ನು 1904ರಲ್ಲಿ ಆಗಿನ ಬ್ರಿಟಿಷ್ ಸರ್ಕಾರ ಪ್ರಾರಂಭಿಸಿತ್ತು. ಪ್ರಾರಂಭದಲ್ಲಿ ಈಗ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ಪಂಚಾಯತಿ ಕಟ್ಟಡದಲ್ಲಿ ತರಗತಿಗಳನ್ನು ನಡೆಸಲಾಗ್ತಾ ಇತ್ತು. ಬಳಿಕ 1909ರಲ್ಲಿ ನೂತನ ಶಾಲಾ ಕಟ್ಟಡವನ್ನು ನಿರ್ಮಿಸಿದ್ದರೂ ಈಗಲೂ ಇದೇ ಕಟ್ಟಡದಲ್ಲಿ ಶಾಲಾ ಕಚೇರಿ ಹಾಗೂ ಬಹುತೇಕ ಶಾಲಾ ಕೊಠಡಿಯಲ್ಲಿ ತರಗತಿಗಳನ್ನು ನಡೆಸಲಾಗ್ತಾ ಇದೆ. ಕೊಠಡಿಗಳು ಸೇರಿದಂತೆ ಇಡೀ ಶಾಲಾ ಕಟ್ಟಡವನ್ನು ಮಣ್ಣಿನ ಗೋಡೆಯಿಂದ ನಿರ್ಮಿಸಲಾಗಿದ್ದು, ಕಿಟಕಿ ಬಾಗಿಲುಗಳು ಗಟ್ಟಿಮುಟ್ಟಾದ ಮರದಿಂದ ನಿರ್ಮಿಸಿರೋದ್ರಿಂದ ಹಳೆಯ ಕಾಲದ ಶೈಲಿಯಲ್ಲಿ ಶಾಲಾ ಕೊಠಡಿ, ಶಾಲಾ ಕಚೇರಿಯನ್ನು ನಿರ್ಮಿಸಲಾಗಿದೆ. ಗಟ್ಟಿಮುಟ್ಟಾದ ಮರದ ಕೌಕೋಲುಗಳನ್ನು ಬಳಕೆ ಮಾಡಿ ಮೇಲ್ಛಾವಣಿಯನ್ನು ನಿರ್ಮಿಸಿದ್ದು, ಇವು ಈಗಲೂ ಗಟ್ಟಿಮುಟ್ಟಾಗಿವೆ. ಸ್ನೇಹಿತರೆ, ಈ ಶಾಲೆಯಲ್ಲಿ ಇಲ್ಲಿಯವರೆಗೂ ಲಕ್ಷಾಂತರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದವರು ಇದ್ದಾರೆ. ಹಾಗೆಯೇ ಗಣ್ಯ ವ್ಯಕ್ತಿಗಳಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣಿಸುತ್ತಿರುವ ಸಂದರ್ಭದಲ್ಲಿ 1ರಿಂದ 7ನೇ ತರಗತಿ ತನಕ ಇರುವ ಶನಿವಾರ ಸಂತೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ 168 ವಿದ್ಯಾರ್ಥಿಗಳಿದ್ದಾರೆ. ಈಗ LKG ತರಗತಿ ನಡೆಯುತ್ತಿದ್ದು, ಇಲ್ಲಿ 20 ವಿದ್ಯಾರ್ಥಿಗಳಿದ್ದಾರೆ. ಅಲ್ಲದೆ 1ರಿಂದ 4ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಕಲಿಸಲಾಗ್ತಾ ಇದ್ದು, 5ರಿಂದ 7ನೇ ತರಗತಿ ಕನ್ನಡ ಮಾಧ್ಯಮ ಆಗಿರುತ್ತೆ. ಫ್ರೆಂಡ್ಸ್, ನಾವೀಗ ಶನಿವಾರ ಸಂತೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಗೆ ಹೋಗೋಣ. 116 ವರ್ಷದ ಹಿಂದೆ ನಿರ್ಮಿಸಿರುವ ಶಾಲಾ ಕೊಠಡಿ, ಶಾಲಾ ಕಚೇರಿಯನ್ನು ವೀಕ್ಷಣೆ ಮಾಡೋಣ. ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಿರಿಯರನ್ನು ಮಾತಾಡ್ಸೋಣ. ಹಾಗೆಯೇ ಇದೇ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಈಗ ಇದೇ ಶಾಲೆಯಲ್ಲಿ ಶಿಕ್ಷಕಿಯಾಗಿರುವ ಶಿಕ್ಷಕಿಯರನ್ನು ಹಾಗೆ ಶಾಲಾ ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗದವರನ್ನು ಮಾತಾಡ್ಸೋಣ. ನೀವು ರೆಡಿನಾ? ಬನ್ನಿ ಮತ್ತೆ.
ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಮಂಜುನಾಥ ಜಿ. ಮಂಜುನಾಥ್ ಅಂತೇಳಿ. ಸರ್ ನಿಮಗೆ ವಯಸ್ಸು ಎಷ್ಟು ಇವಾಗ? 72. 72 ವಯಸ್ಸು. ನೀವು ಇದೇ ಸ್ಕೂಲಲ್ಲಿ ಓದಿರಾ? ಹೌದು. ಎಷ್ಟನೇ ಇಸ್ವಿಲಿ ಓದಿದೆ ಸರ್ ನೀವು? 60 ಇರ್ಬೋದು, 60. 60ನೇ ಇಸ್ವಿಯಲ್ಲಿ. ನಿಮಗೆ ಹೇಗೆ ಅನಿಸುತ್ತೆ? ಸ್ಕೂಲ್ ಈಗ 120 ವರ್ಷ ಆಯಿತು. ನೀವು ಓದಿದಂಥ ಒಂದು ಸ್ಕೂಲು ನಿಮಗೆ ಹೇಗೆ ಅನಿಸುತ್ತೆ ಮನಸ್ಸಿಗೆ? ಅಂದರೆ ಸ್ಕೂಲ್ ನಾವು ಇಲ್ಲಿ ಬಂದರೆ ನೆನಪಾಗ್ತದೆ ನಮಗೆ. ಇಲ್ಲಿ ಸ್ಕೂಲಿಗೆ ಬಂದಾಗ ನಮಗೆ ಹಿಂದೆ ಓದಿದ್ದು ಮಾಸ್ಟ್ರುಗಳು, ಹಿಂದಿನ ನಮ್ಮ ಗುರುಗಳೆಲ್ಲ ನೆನಪಾಗ್ತದೆ ಹಿಂಗೆ ಸ್ಕೂಲಿಗೆ ಬಂದಾಗಿದ್ದು ಈ ಕಡೆ ಹೋದಾಗ. ಹಾಂ. ನಿಮಗೆ ಪಾಠ ಮಾಡಿದಂಥ ಗುರುಗಳ ನೆನಪೇನಾದ್ರು ಇದೆಯಾ? ಇದೆ. ರುದ್ರಪ್ಪ ಹೆಡ್ ಮಾಸ್ಟರ್ ನಮಗೆ ಗುರುಗಳು. ಎಚ್ ಎಮ್ ಯಾರಾಗಿದ್ರು ಸರ್? ಅವರೇ ಎಚ್ ಎಮ್. ಆಗ ಎಷ್ಟು ಸ್ಕೂಲ್ ಮಕ್ಕಳಿತ್ತು ಸರ್? ಭಾಳ ಕಡಿಮೆ ಸರ್ ಅವರು. ಒಂದು ಸೆಕ್ಷನ್ 2 ಇತ್ತು, ಎ ಮತ್ತು ಬಿ ಇತ್ತು. ಒಂದು ಸ್ಕೂಲಲ್ಲಿ 40 ಜನ. ಹತ್ರ 40, ಎರಡು ಸೆಕ್ಷನ್ ಇತ್ತು ಸರ್. ಓಕೆ. ನಮಸ್ತೆ. ನಿಮ್ಮ ಹೆಸರು? ಕಪ್ಪಣಯ್ಯ ಅಂತ. ಅಭಿನಯ್. ನಿಮಗೆ ಎಷ್ಟು ಸರ್ ವಯಸ್ಸು? 94 ಅಂತಿದ್ದಾರೆ. 94 ಆಗಿದೆಯಾ? 84. 84 ವರ್ಷ. ಓಕೆ ಸರ್. ನೀವು ಇದೇ ಸ್ಕೂಲಲ್ಲಿ ಓದಿರಾ? ಹಾಂ, ಇದೇ ಸ್ಕೂಲ್. ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿಗೆ ಓದಿದ್ರಾ? 5ನೇ ತರಗತಿವರೆಗೆ ಇಲ್ಲಿ ಓದಿದ್ದು. ಹಾಂ. ಆಗ ಗುರುಗಳು ಏನೋ ನೆನಪಿದೆಯಾ ಯಾರಿದ್ರು ಅಂತ ಹೇಳಿ ನಿಮಗೆ? ರುದ್ರಪ್ಪ ಹೆಡ್ ಮಾಸ್ಟರ್ ಮಾತ್ರ ಒಬ್ಬರು ಗೊತ್ತಿತ್ತು. ಆಗ ಎಷ್ಟು ಮಕ್ಕಳಿದ್ರು ಸರ್ ಇಲ್ಲಿ? ಆಗ ಭಾಳ ಕಡಿಮೆ ಇತ್ತು. ಕಡಿಮೆ. ನಿಮಗೆ ಹೇಗೆ ಅನಿಸುತ್ತೆ? ಸ್ಕೂಲ್ಗೆ ಈಗ 120 ವರ್ಷ. ಈಗ ಜಾಸ್ತಿ ಆಗಿದೆ. ಅಲ್ಲಲ್ಲ, ಈಗ ಸ್ಕೂಲ್ಗೆ 120 ವರ್ಷ. ನೀವು ಓದಿದಂಥ ಸ್ಕೂಲು ನಿಮಗೊಂದು 82 ವರ್ಷ ವಯಸ್ಸಾಗಿದೆ ಇವಾಗ. ಆದರೂ ನಿಮಗೇನು ಖುಷಿ ಅನಿಸುತ್ತಾ ನಿಮಗೆ? ನನಗೆ ಖುಷಿ ಅಂತ. ಯಾಕೆ ಅಂದರೆ ಮಕ್ಕಳೆಲ್ಲ ಜಾಸ್ತಿ ಓಡಾಡ್ತಿದ್ದೀವಿ. ಕ್ಲಾಸು ಪಾಸಾಗಿ ಎಂತೆಂಥ ಮೇಲೆ ಹೋಗಿದ್ದಾರೆ ಸರ್. ಅವಾಗ ಎಷ್ಟು ಮಕ್ಕಳಿದ್ರು ಒಂದು ಅಂದಾಜು? ಒಂದು 50 ಮಕ್ಕಳು. 50 ಮಕ್ಕಳಿದ್ರು. ಅದು ಕಷ್ಟ. ಓಕೆ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ನನ್ನ ಹೆಸರು BT ವಿಶ್ವನಾಥ್ ಅಂತ. ಸರ್ ಎಲ್ಲಿ ಎಚ್ ಎಮ್ ಆಗಿದ್ರೆ ನೀವು? ಹೌದು, ಇಲ್ಲಿ HM. ಸರ್ ಇದು ಎಷ್ಟನೇ ಇಸ್ವಿಯಿಂದ ಸ್ಟಾರ್ಟ್ ಆಗಿದೆ ಸರ್ ಈ ಶಾಲೆ? 1904. ಈ ಕಟ್ಟಡ ಇದು? ಈ ಕಟ್ಟಡ 1909. 9ನೇ ಇಸ್ವಿಯಲ್ಲಿ. ಸರ್ ಈಗ ಎಷ್ಟು ಸ್ಟೂಡೆಂಟ್ ಇದ್ದಾರೆ ಸರ್ ಇವಾಗ? LKG UKG 24 ಮಕ್ಕಳಿದ್ದಾರೆ. ಅಲ್ಲಿಂದ 1ರಿಂದ 7 ಮತ್ತು 1ರಿಂದ 4. 1ರಿಂದ 7 ಕನ್ನಡ ಮಾಧ್ಯಮ, 1ರಿಂದ 4 ಆಂಗ್ಲ ಮಾಧ್ಯಮ. ಒಟ್ಟು 144 ಮಕ್ಕಳಿದ್ದಾರೆ ಇವಾಗ ಇದ್ದಾರೆ. ಸರ್ ಈಗ ಸ್ಕೂಲ್ಗೆ ಒಟ್ಟು 120 ವರ್ಷ ಆಯಿತು ಇವಾಗ. ಹೌದು. ಕಟ್ಟಡಗಳೆಲ್ಲ ಹಳೆಯದೇ ಇದು ಸುಮಾರು. ಬಹುತೇಕ ಕಟ್ಟಡಗಳು ಹಳೆಯದೇ. ನಿಮಗೆ ಹೇಗೆ ಅನಿಸುತ್ತೆ ಸರ್? ಈ ಒಂದು 120 ವರ್ಷದ ಒಂದು ಶಾಲೆಯಲ್ಲಿ ನೀವು ಪಾಠ ಮಾಡ್ತಿದ್ರಿ, ಅದಕ್ಕೆ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೆ ಸರ್ ಇದು? ಶಾಲಾ ಕಟ್ಟಡ ನೋಡಿದಾಗ ಮೊದಲು ಭಯ ಆಗ್ತಿತ್ತು. ಯಾಕೆಂದರೆ ಕಟ್ಟಡ ಹಳೆದು ಏನಾಗುತ್ತೋ ಏನೋ, ಮಣ್ಣಿನ ಗೋಡೆ ಎಲ್ಲ ಇದೆ, ಹಳೆ ಕಟ್ಟಡ. ಈಗ ಹೊಸ ಕಟ್ಟಡಗಳು ಆಗ್ತಾ ಇದ್ದಾವೆ ಈಗ. ಹಾಗಾಗಿ ಈಗ ಶಾಲೆ ಅಂತೂ ಅಚ್ಚುಕಟ್ಟಾಗಿದೆ, ಚೆನ್ನಾಗಿದೆ ಅಂತೂ. ಹೇಗೆ? ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಏನು ಮೇಡಮ್? ನನ್ನ ಹೆಸರು ಜಾಕ್ಲಿನ್. ಎಷ್ಟು ವರ್ಷದಿಂದ ಇಲ್ಲಿ? ನಾನು ಇಲ್ಲಿ 11 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದೊಂದು 120 ವರ್ಷದ ಶಾಲೆ ಇದು. ನಿಮಗೆ ಹೇಗೆ ಅನಿಸುತ್ತೆ ಇಲ್ಲಿ ಪಾಠ ಮಾಡೋದು ಮಕ್ಕಳಿಗೆ? ಇಲ್ಲಿ ತುಂಬ ಸಂತೋಷ ಅನಿಸ್ತದೆ. ನಾನಿಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಈ ಮುಖ್ಯ ಶಿಕ್ಷಕರು ಬರುವುದ ಮೊದಲು ನಾನಿಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸಿದ್ದೇನೆ. ಇಲ್ಲಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ 2 ತರಗತಿಗಳಿಗೂ ಕೂಡ ನಾನು ಬೋಧನೆ ಮಾಡ್ತಾ ಇದ್ದೀನಿ. ಮತ್ತು ಈ ಶಾಲೆಯ ಪರಿಸರ ತುಂಬ ಚೆನ್ನಾಗಿದೆ. ಇಲ್ಲಿಯ ಪೋಷಕರು, STMC ಅವರು, ಸಹೋದ್ಯೋಗಿ ಮಿತ್ರರು, ವಿದ್ಯಾರ್ಥಿಗಳೊಂದಿಗೆ ತುಂಬ ಸಂತೋಷದಿಂದ ಇದ್ದೇನೆ. ನನಗೆ ಈ ಶಾಲೆ ಅಂತ ಹೇಳಿದ್ರೆ ತುಂಬ ಹೆಮ್ಮೆ ಅನಿಸ್ತದೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು? ರಜಿಯಾ ಅಂತ. ಎಷ್ಟು ವರ್ಷದಿಂದ? ನಾನು ಕಳೆದ 15 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಿಮಗೆ ಹೇಗೆ ಅನಿಸ್ತದೆ ಇಲ್ಲಿ ಈ ಒಂದು 120 ವರ್ಷದ ಶಾಲೆಯಲ್ಲಿ ಪಾಠ ಮಾಡೋದು? ಹೌದು ಸರ್, ನನಗೆ ಮೊದಲನೇದಾಗಿ ತುಂಬ ಹೆಮ್ಮೆ ಇದೆ ಈ ಶಾಲೆ ಬಗ್ಗೆ. ಆದರೆ ನನಗೆ ಏನು ಅಂತಂದರೆ ಈ ಶಾಲೆಗೆ ತುಂಬ ಇಂಪ್ರೂವ್ಮೆಂಟ್ಸ್ ಇನ್ನೂ ಆಗಬೇಕಾಗಿದೆ. ಮೂಲಭೂತ ಸೌಕರ್ಯಗಳು ಅಂದರೆ ಸಾಕಷ್ಟು ಇದೆ, ಆದರೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇದು ಶತಮಾನೋತ್ಸವ ಕಂಡ ಬಿಲ್ಡಿಂಗ್ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಸೌಲಭ್ಯಗಳು ಇದೆ ಅಂತ ಆದರೆ ಸರ್ ಈ ಶಾಲೆಯಲ್ಲಿ ತುಂಬ ಮಕ್ಕಳ ಒಂದು ಅಡ್ಮಿಷನ್ ಕೂಡ ಜಾಸ್ತಿ ಆಗುತ್ತೆ. ನಾವು ತುಂಬ ಇಂಪ್ರೂವ್ ಮಾಡ್ಬೋದು ಅಂತ ನನಗೆ ಅನಿಸೋದು ಸರ್. ಆ ಕೊರತೆಗಳನ್ನೆಲ್ಲ ನೀಗಿಸಬೇಕಾಗಿರೋದು ಈಗ ಮೊದಲನೇ ಜವಾಬ್ದಾರಿ ಸರ್. ಮೇಡಮ್ ನಮಸ್ತೆ ಸರ್. ತಮ್ಮ ಹೆಸರು? ಸರ್ ನನ್ನ ಹೆಸರು ಮಮತಾ ಅಂತ. ಯಾವ ಪಾಠ ತಗೊಳ್ತೀವಿ ನೀವು ಸಬ್ಜೆಕ್ಟು? ಸರ್ ನಾನು ಕನ್ನಡ, ಇಂಗ್ಲೀಷು, ಮ್ಯಾಥ್ಸ್. ಎಷ್ಟು ವರ್ಷದಿಂದ ಇಲ್ಲಿ ಸರ್ವಿಸ್ ಮಾಡ್ತಿದ್ದೀರಾ? ಸರ್ ಇದು 14ನೇ ವರ್ಷ ಸರ್ವಿಸ್ ನಾನು ಮಾಡ್ತಾ ಇರೋದು. ನಾನು ಇದೇ ಶಾಲೆಯಲ್ಲಿ ಓದಿದ್ದು. ಸ್ಟೂಡೆಂಟ್? ಹೌದು, ನಾನು 1ರಿಂದ 7ನೇ ತರಗತಿವರೆಗೆ ಇಲ್ಲೇ ಓದಿದ್ದು. ಓಕೆ. ಹೇಗೆ ಅನ್ಸುತ್ತೆ ಒಂದು 120 ವರ್ಷದ ಒಂದು ಶಾಲೆಯಲ್ಲಿ ನೀವು ಓದಿದ್ದು, ತುಂಬ ಜೊತೆಗೆ ನೀವು ವಿದ್ಯಾರ್ಥಿ ಕೂಡ ಆಗಿದ್ರೆ ಇಲ್ಲಿ ಹೇಗೆ ಅನ್ಸುತ್ತೆ ಅಂತ? ನಾವು ಓದುವಾಗ ಇಲ್ಲಿ 3 ಸೆಕ್ಷನ್ ಇತ್ತು ಸರ್. ಆಗ ತುಂಬ ಮಕ್ಕಳಿತ್ತು. ಓಕೆ. ಈಗ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಅಂದರೆ ಎಲ್ಲ ಕಡೆ ಗೌರ್ಮೆಂಟ್ ಶಾಲೆಗಳು ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ, ಆದರೂ ಕೂಡ ನಮ್ಮ ಈ ವ್ಯಾಪ್ತಿಯಲ್ಲಿ ನಮ್ಮ ಶಾಲೆಗೆ ಒಂದು ಒಳ್ಳೆ ಸ್ಟ್ರೆಂತ್ ಇದೆ. ಜೊತೆಗೆ ಒಂದು ಒಳ್ಳೆ ಒಪಿನಿಯನ್ ಇದೆ, ಪೋಷಕರಲ್ಲಾಗಲಿ ಅಧಿಕಾರಿಗಳಲ್ಲಾಗಲಿ ಎಲ್ಲರಲ್ಲೂ ಅಷ್ಟೇ ಒಂದು ಶಾಲೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ.
ಮಕ್ಕಳ ಕಲಿಕೆನೂ ತುಂಬ ಚೆನ್ನಾಗಿದೆ ಮತ್ತು ಎಲ್ಲ ವಿಷಯದಲ್ಲೂ ಮಕ್ಕಳ ಭಾಗವಹಿಸುವಿಕೆ, ಅವರ ಸರ್ವಾಂಗೀಣ ಬೆಳವಣಿಗೆ ಇದೆ ಇಲ್ಲಿ. ಹಾಗಾಗಿ ನಮ್ಮ ಶಾಲೆ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ಹಾಗೆಯೇ ನಮಗೆ ಒಂದು ಹೆಸರು ಇದೆ ನಮ್ಮ ಶಾಲೆಗೆ. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು? ಕಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಕಂಟೆಂಟನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ. ಸಿ ಯು. ಬಾಯ್.